ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸಿದ್ದರಾಮಯ್ಯನವರ ಗ್ಯಾರಂಟಿ ಲೆಕ್ಕ ಆಯವ್ಯಯ ಮಂಡನೆಗೆ ಕ್ಷಣಗಣನೆ ಆರಂಭ ಆಗಿದೆ. ಈಗ ಸಚಿವ ಸಂಪುಟ ಸಭೆಯಲ್ಲಿ ಬಜೆಟ್ಗೆ ಅನುಮೋದನೆ ಕೂಡ ಪಡೆಯಲಾಗಿದೆ. ಎಸ್ ಯದುಕುಮಾರ್ ಗೌಡ್ರೆ, ಇನ್ನೇನು ಆರಂಭ ಆಗುತ್ತೆ ಬಜೆಟ್. ಬಟ್ ಅಶೋಕ್ ಅವ್ರು ನಿನ್ನೆ ಮಾತಾಡ್ತಾ ಹೇಳ್ತಾ ಇದ್ರು, ಬಜೆಟಲ್ಲಿ ಏನಿರುತ್ತೆ ರೀ, ಒಂದು ಕೇಂದ್ರ ಸರ್ಕಾರವನ್ನು ಬೈತಾರೆ, ಬಿಟ್ಟರೆ ಗ್ಯಾರಂಟಿಗಳ ಬಗ್ಗೆ ಮಾತಾಡ್ತಾರೆ ಅಂತ. ಅಷ್ಟು ಈಸಿ ಇಲ್ಲ ಬಜೆಟ್ ಮೇಡಮ್. ಅಷ್ಟು ಈಸಿ ಇಲ್ಲ ಅಂದಾಗ ಇವ್ರದ್ದು ಪ್ರತಿಯೊಂದಕ್ಕೂ ತಾವು ಹೇಳ್ತಾ ಇದ್ರಂಥದ್ದು ಅವ್ರಿಗೆ ಕೊಟ್ಟಿದಂಥ ಕೆಲಸಗಳಲ್ಲಿ ಮಾಡದೇ ಇರಬೇಕಾದಾಗ, ಹಣದ ಕೊರತೆ ಇರಬೇಕಾದಾಗೆಲ್ಲನೂ ಪ್ರತಿ ಸತಿನೂ ಕೇಂದ್ರ ಸರ್ಕಾರದ ಇದು ಮಾಡಿದಂಥದ್ದು. ನೀವು ನಿಮ್ಮ ಒಂದು ಲಾಸ್ಟ್ ಬಜೆಟ್ನಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಮೌಂಟ್ನಲ್ಲಿ ಯಾವುದಕ್ಕೆ ಸ್ಪೆಂಡ್ ಮಾಡಿದ್ದೀರಾ ಅಂತ ಒಂದು ಶ್ವೇತಪತ್ರ ಹೊಡಿಸ್ಬೇಕಲ್ಲ ಮೇಡಮ್. ನಾನು ಇವತ್ತು ಹೇಳ್ತಾ ಇದ್ದೀನಿ, ನಾವು ಹಿಂದಿನ ಸರ್ಕಾರಗಳು ಏನೇನು ಮಾಡ್ತಂತ ಅಂದ್ಬಿಟ್ಟು ಮುಖ್ಯಮಂತ್ರಿಗಳು ಅದ್ರ ಎಷ್ಟು ಬಜೆಟ್ಸ್ ಇತ್ತು, ಎಷ್ಟು ಸರ್ಪ್ಲಸ್ ಇತ್ತು ಅಂತ ಅಂದ್ಬಿಟ್ಟು ಒಂದು ಶ್ವೇತಪತ್ರ ಹೊಡಿಸ್ಬೇಕಲ್ಲ ಮೇಡಮ್. ಅದನ್ನು ಮಾಡಬೇಕಾದಲ್ಲಿ ಸೊ ಆವಾಗ ಎಲ್ರಿಗೂ ಕ್ಲಿಯರ್ ಆಗಿರುತ್ತೆ ಸರ್ಪ್ಲಸ್ ಇತ್ತಾ ಇಲ್ಲ ಅದು ಕೋತಾ ಬಜೆಟ್ ಇತ್ತಾ ಅಂತ ಅಂದ್ಬಿಟ್ಟು. ಇವತ್ತು ನಾವು ರಾಜ್ಯದ ಸಾಲದ ಇದರಲ್ಲಿ ಇದು ಮಾಡಬೇಕಾದಾಗ 45,000 crores ಬಡ್ಡಿ ಕಟ್ತಾ ಇದೀವಿ ಮೇಡಮ್. ಅದನ್ನ ಇವಾಗ ನಾವಿವಾಗ ಕೇಳ್ಕೊಳ್ಳೋದು ಒಂದೇ, ಇನ್ನ ಹೆಚ್ಚಿಗೆ ಹೊರೆ ಹೊರಿಸ್ತಾರ ಇಲ್ಲ ಹೊರೆ ಇಳಿಸ್ತಾರ? ಬಟ್ ಡೆಫಿನೆಟ್ಲಿ ನೀವು ಹೇಳ್ತಾ ಇರೋದು ಕರೆಕ್ಟ್. ಈ ಬಜೆಟ್ ಅಲ್ಲ, ಪ್ರೀವಿಯಸ್ ಬಜೆಟ್ ಅಲ್ಲ, ಫಸ್ಟ್ ಬಜೆಟ್ ಈ ಸರ್ಕಾರ ಏನು ಹೊಸದಾಗಿ ಸರ್ಕಾರ ಫಸ್ಟ್ ಬಜೆಟ್ ಮಂಡನೆ ಮಾಡ್ತಲ್ಲ, ಅವಾಗ ಸಿದ್ದರಾಮಯ್ಯನವರು ನೀವು ಹೋಗ್ತಾ ಹೋಗ್ತಾ ಅವ್ರ ಮೇಲೆ ಏನೇನು ಹೊರೆ ಹಾಕಿ ಹೋಗಿದ್ದೀರಿ ಅನ್ನೋದ್ರ ಬಗ್ಗೆ ಫಸ್ಟ್ 2 ಪೇಜಲ್ಲಿ ಬರ್ತಿದ್ರು, ಆ ಬಜೆಟ್ ಬುಕ್ಕಲ್ಲಿ ಇತ್ತು. ಈಗ ನೀವು ಹೇಳ್ತಾ ಇರೋದು ಕರೆಕ್ಟು. ಕಳೆದ ಬಾರಿಯ ಸರ್ಕಾರ ಎಷ್ಟು ಸಾಲವನ್ನು ನನ್ನ ತಲೆ ಮೇಲೆ ಹಾಕಿದೆ, ಹೌದು. ಈಗ ನಾನು ಎಷ್ಟು ಸಾಲ ಮಾಡಿದ್ದೀನಿ, ಕಳೆದ ಬಾರಿಯ ಸರ್ಕಾರಗಳು ಬೇಕಾಬಿಟ್ಟು ಎಷ್ಟು ಟೆಂಡರ್ಗಳನ್ನು ಕೊಟ್ಟು ಈಗ ನನಗೆ ಅಭಿವೃದ್ಧಿಯೇ ಟೆಂಡರ್ ಕರೆಯದೇ ಇರೋ ರೀತಿ ಹೆಂಗೆ ಮಾಡಿದೆ ಅನ್ನೋದರ ಲೆಕ್ಕ, ಮತ್ತು ನೀವು ಎಷ್ಟು ಅಭಿವೃದ್ಧಿ ಮಾಡಿ ಇದೆಲ್ಲ ಕೊಡಬೇಕು ಸರ್. ಇದು ಇಂಪಾರ್ಟೆಂಟ್. ತಾವು ಹೇಳಿದ ನಿಜ, ಕೊಡಬೇಕು ಸಾಲ. ಬಿಜೆಪಿ ಸರ್ಕಾರ ಇದ್ದಂಗೆ ಮಾಡಿದ ಸಾಲ ನಾನು ಅದನ್ನೆಲ್ಲ ತುಂಬಲ್ಲಪ್ಪ ಅಂತ ಹೇಳಕ್ಕಾಗುತ್ತೆ? ಅದ್ರ ಬಿಲ್ ಇನ್ನು ಕೊಡ್ತಾನೆ ಇದೀವಿ. ಹಿಂಗಾಗಿ ನೀವು ಹೇಳೋದು ಕರೆಕ್ಟ್, ಶ್ವೇತಪತ್ರ ಹೊರಡಿಸ್ಬೇಕು. ಆ ವಿಚಾರದಲ್ಲಿ ಅದೊಂದು ಸಂಪ್ರದಾಯ ಬದಲಾಗಬೇಕು. ಬಜೆಟ್ ಮಂಡನೆಗೂ ಮುಂಚೆ ನೀವು ಅಧಿವೇಶನ ಕರೆದು ನೀವೆಲ್ಲ ಕ್ಲಿಯರ್ ಮಾಡಿಬಿಡ್ಬೇಕು. ಇಷ್ಟಿತ್ತು ಕಳೆದ ಸರ್ಕಾರದಲ್ಲಿ, ನಾವು ಇಷ್ಟು ಸಾಲ ಮರುಪಾವತಿ ಮಾಡಿದ್ದೀವಿ, ಈ ವರ್ಷದಲ್ಲಿ ಇಷ್ಟು ಸಾಲ ಮಾಡಿದ್ದೀವಿ, ಈ ಕ್ಷೇತ್ರದಲ್ಲಿ ಅವರು ಎಷ್ಟೆಷ್ಟು ಏನೇನು ಮಾಡಿದ್ದಾರೆ ಕಳೆದ ಸರ್ಕಾರ ಈ ಸರ್ಕಾರ ಅನ್ನುವಂಥ ಲೆಕ್ಕಾಚಾರ ಕೊಡಬೇಕು ಸರ್. ಮೇಡಮ್ ಇಲ್ಲಿದೆ ಸ್ಟ್ಯಾಟಿಸ್ಟಿಕ್ಸ್ ಹೇಳ್ಬೋದಾ? ಇಲ್ಲ ಬೇಡ, ಅವ್ರದ್ದು. ಆಮೇಲೆ ಸರ್ ಹೇಳ್ತಾ ಇದ್ರು MSME. ನೀವು ಸರ್ ನೀವು ಏನ್ ನಿರೀಕ್ಷೆ ಮಾಡ್ತಿದ್ರಿ? ಟೀಕಿಸೋದು ಒಂದೇ, ಟೀಕಿಸೋದು ಖಂಡಿಸೋದು ಒಂದೇ ಅಲ್ಲ. ಸರ್ಕಾರಗಳು ಬದಲಾದಾಗ ಕಾಮನ್ ಆಗಿ ಅವ್ರ ಮೇಲೆ ಅವರು ಟೀಕಿಸ್ತಾ ಇರ್ತಾರೆ. ನಾ ಹೇಳುವಂಥದ್ದು, ನೀವೇನ್ ಕಮಿಟೆಡ್ ಮಾಡಿದ್ದೀರಾ, ಗುಂಡಿಗಳನ್ನ ರಾಜ್ಯದಲ್ಲಿ ಮುಚ್ಚಿ. ಮೊದಲನೇದು ಜನಸಾಮಾನ್ಯರಿಗೆ ಇನ್ಫ್ರಾಸ್ಟ್ರಕ್ಚರ್ಸ್ ಮಾಡುವಂಥದ್ದು. ಆರೋಗ್ಯ ಇಲಾಖೆಯಲ್ಲಿ ಏನು ಮೊನ್ನೆ CT ಸ್ಕ್ಯಾನ್ MRI ಸ್ಕ್ಯಾನ್ ಮಾಡಿದಾಗ ಜನರು ಪರದಾಡಿದ್ರಲ್ಲ ಇಡೀ ಜಿಲ್ಲಾಸ್ಪತ್ರೆಗಳಲ್ಲಿ, ಆ ಜಿಲ್ಲಾಸ್ಪತ್ರೆಗಳಲ್ಲಿ ಪ್ರೈವೇಟ್ ಪಾರ್ಟಿಸಿಪೇಷನ್ಸ್ ಅಂತ ಇದ್ರಲ್ಲ, ಅದನ್ನ ಏನಿದೆ ಆ ದುಡ್ಡನ್ನ ತುಂಬಿಟ್ಟು ಜನರಿಗೆ ಆರೋಗ್ಯದಲ್ಲಿ ಅನುಕೂಲ ಮಾಡಿಕೊಡಿ ಅನ್ನೋದು ಒಂದು. ಕನ್ನಡ ಶಾಲೆಗಳನ್ನ ದಯವಿಟ್ಟು ಮುಚ್ಚಬೇಡಿ. ಎಲ್ಲೆಲ್ಲಿ ಕನ್ನಡ ಶಾಲೆಗಳ ಶಿಕ್ಷಕರಿಗೆ ಇದು ಕೆಲ್ಸಕ್ಕೆ ಇದ್ ಮಾಡಬೇಕು ಅದನ್ನ ಇದ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರೋಂಥದ್ದು. ಆಮೇಲೆ ನೀವು ಕೊಟ್ಟಂತ ಆಶಾ ಕಾರ್ಯಕರ್ತರಿಗೆ, ಅಂಗನವಾಡಿ ಕಾರ್ಯಕರ್ತರಿಗೆ ಏನ್ ಪ್ರಾಮಿಸ್ ಮಾಡಿದ್ರು ಅದನ್ನ ಮಾಡಿ ಅದನ್ನಲ್ಲಿ. ಆಮೇಲೆ ಡೆಫಿನೆಟ್ ಆಗಿ ಒಂದು ಹೇಳ್ಬೇಕಾಗತ್ತೆ, ಕೇಂದ್ರ ಸರ್ಕಾರದಿಂದ ಏನೇನ್ ಗ್ರಾಂಟ್ಸ್ ಬರ್ತಾ ಇದೆ ಅದನ್ನು ನಿಮ್ ಬಜೆಟ್ ಅಲ್ಲಿ ಕ್ಲಿಯರ್ ಆಗಿ ಕೊಡಿ. ಅದನ್ನ ಬಂದ್ಬಿಟ್ಟು ಯಾವ್ದು ಅದನ್ನ ಮುಚ್ಚಿಡಬೇಡಿ ಅಂತ. ಬಿಕಾಸ್ ಕ್ಲಿಯರ್ ಮೇಡಮ್ ನಾನು ಹೇಳ್ತಾ ಇರೋದು ಅದೆಷ್ಟೇ ಬರಲಿ ಮೇಡಮ್, ಅದು ಒಂದ್ ನಿಮಿಷ ಸರ್, ಅದೆಷ್ಟೇ ಬರಲಿ. ಆಮೇಲೆ ದ ಸೇಮ್ ಟೈಮ್ ಯು ಆರ್ ಕರೆಕ್ಟ್. ಕೇಂದ್ರ ಸರ್ಕಾರದಿಂದ ಎಷ್ಟು ಬರ್ತಾ ಇದೆ ಮತ್ತೆ ಎಷ್ಟು ಬರ್ತಾ ಇಲ್ಲ ಅನ್ನೋದನ್ನ ಯಾಕೆ ಅಂತಂದ್ರೆ ನೀವು ಬಜೆಟ್ ಬುಕ್ಕಲ್ಲಿ ಹಾಕ್ಬಿಡಿ, ಅದು ರೆಕಾರ್ಡ್ ಆಗಿಬಿಡುತ್ತೆ. ಆಮೇಲೆ ನಾವು BJP ಅವ್ರು ಬಂದಾಗ ನಾವು ಕೊಟ್ಟಿದ್ದೀವಿ ಅನ್ನೋಕ್ಕೆ, ಕಾಂಗ್ರೆಸ್ ಅವ್ರು ಬಂದಾಗ ಕೊಟ್ಟಿಲ್ಲ ಅನ್ನೋದಕ್ಕೆ ಒಂದು ಕ್ಲಿಯರ್ ಪಿಕ್ಚರು ಬಜೆಟಲ್ಲೇ ಕೊಟ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಜನರಿಗೆ. ಯಾಕೆ ಅಂತಂದರೆ ಎಷ್ಟು ಬಂದಿದೆ ಅನ್ನೋದನ್ನ, ಎಷ್ಟು ಕೋತಾ ಮಾಡಿದರೆ ಯಾವ್ದ್ಯಾವ್ದಕ್ಕೆ ಇನ್ನೂ ಬರಬೇಕಾಗಿದೆ ಅನ್ನೋದು ವಿಚಾರದಲ್ಲಿ ಇವ್ರು ಕ್ಲಾರಿಟಿ ಕೊಟ್ಬಿಡ್ಬೇಕು. ಇಲ್ಲಿದ್ರೆ ನಿಮ್ಮಿಬ್ಬರದು ಆರೋಪ ಪ್ರತ್ಯಾರೋಪ ಕೇಳಿ ನಮ್ಮ ಕಿವಿ ತೂತಾಗ್ಬಿಟ್ಟವು. ನಾವ್ ಏನ್ ಮಾಡ್ಬೇಕಂತ ಹೇಳಿದಲ್ಲ ಮೇಡಮ್. ಆಮೇಲೆ ಏನ್ ಗೊತ್ತಾ ಸರ್, ಅಲ್ಲ ಈಗ ಯದುಕುಮಾರ್ ಗೌಡ್ರೆ ಇಷ್ಟೆಲ್ಲ ಮಾತಾಡ್ತಿರಲ್ಲ ನೀವು, ಒಬ್ಬರಾದ್ರೂ ನೀವು BJP ಅವರು ಧೈರ್ಯದಿಂದ, ಹೌದೇನ್ರಿ,
ನೀವು ಇವತ್ತು ಬಜೆಟಲ್ಲಿ ಹೇಳ್ರಿ ಭದ್ರಾ ಮೇಲ್ದಂಡೆ ಯೋಜನೆಗೆ ನಮ್ಮ ಮೇಡಮ್ ಅವ್ರು ಏನು ಪ್ರಾಮಿಸ್ ಮಾಡಿದ್ರೋ ನಾವು ಬರೋಂಗೆ ಮಾಡ್ತೀವಿ ಅಂತ ಒಬ್ಬರಾದ್ರೂ ಮಾತಾಡ್ತೀರಾ? ನೀವು ಭೂಮಿ ಕೊಟ್ಟಿಲ್ಲ, ನೀವು ಬಂದಿಲ್ಲ, ನೀವು ಮಾತಾಡಿಲ್ಲ, ಆ ಸಚಿವರು ಬಂದಿಲ್ಲ, ಈ ಸಚಿವರು ಬಂದು ನಮ್ಮ ಮೋದಿ ಅವ್ರಿಗೆ ಸಲಾಮ್ ಹೊಡೆದಿಲ್ಲ, ನಮ್ಮ ಮೋದಿ ಅವ್ರಿಗೆ ಜೀವ ಉಜ್ಜೂರು ಅಂದಿಲ್ಲ, ಇವೇ ಮಾತಾಡ್ತಿರೋ ಹೊರತು ಬರ್ರಿ ಪ್ರಹ್ಲಾದ್ ಜೋಶಿ ಅವ್ರ ನೇತೃತ್ವದಲ್ಲಿ ಹೋಗೋಣ, ನಾಳೆ ಹೋಗೋಣ. ಒಬ್ಬರಾದ್ರೂ ಅದೇನು ಮಾತಾಡಲ್ಲ, ನೀವೇನು ಮಾತಾಡಲ್ಲ. ಏನಿದ್ರು ಸಿದ್ದರಾಮಯ್ಯನವ್ರನ್ನ ಟೀಕೆ ಮಾಡಬೇಕು, ಸಿದ್ದರಾಮಯ್ಯನವರ ಕಾರ್ಯವೈಖರಿಯನ್ನು ಟೀಕೆ ಮಾಡಬೇಕು, ಹಿಂದೂ ಮುಸ್ಲಿಂ ಗಲಾಟೆ ಇದ್ರೆ ಊರಿಗೆ ಮುಂಚೆ ಪಿಚ್ಚಿನ ಆಗಬೇಕು. ಬಿಟ್ಟರೆ ನಿಮ್ಮ ಮೇಲೆ ಆರೋಪ ಇರೋದಕ್ಕೆ ಬನ್ರಿ ಹೋಗೋಣ ಡೆಲ್ಲಿಗೆ ಅಂತ ಒಬ್ಬರಾದ್ರೂ ನೀವು ಮಾತಾಡ್ತಾರೆ, ನೀವು ಮಾತಾಡಲ್ಲ. ಭದ್ರಾ ಮೇಲ್ದಂಡೆದು ತಡ್ರಿ ಸರ್, ಮೇಡಮ್ ಇವಾಗ ಫೆಡರಲ್ ಸ್ಟ್ರಕ್ಚರ್ಸ್ ನಲ್ಲಿ ಕೋಆಪರೇಟಿವ್ ಫೆಡರಲ್ ಸ್ಟ್ರಕ್ಚರ್ಸ್ ಇರಬೇಕೇ ಇದಕ್ಕೆ ಎಷ್ಟು ಹೊರತು ವ್ಯಾಪಾರ ಹೇಳಿ ಮೇಡಮ್ ಮಾಡ್ತಾರೆ? ಪ್ರತಿ ಸತಿ ನೀನು ಸಂಘರ್ಷ ಮಾಡ್ಕೊಂಡೇ ಇರ್ಬೇಕಾದಾಗ ನಾನು ಹೇಳ್ತಾರೆ ರಾಜ್ಯ ಸರ್ಕಾರದವರು ನೀವೆಲ್ಲ ಇದೆಲ್ಲ ಹೇಳಿದ್ರಲ್ಲ ಅದಲ್ಲಿ ಸಲಾಂ ಯಾವಾಗ ಹೊಡಿಬೇಕಾ? ಕಮಿಟೆಡ್ ಆಗಿ ಬನ್ನಿ. ಸರ್ಕಾರ ಬಂದು ಪ್ರತಿಪಕ್ಷವನ್ನು ಸಲಾಂ ಸೇರ್ಕೊಂಡು ಹೋಗ್ಬಿಟ್ಟು ಹೊಡಿಬೇಕಾ? ಮಾತಾಡುವಂತದ್ದು ಇದೆಯಲ್ಲ ಸಲಾಂ ಹೊಡಿಬೇಕಾ? ಮೇಡಮ್ ಸಲಾಂ ಮೇಡಮ್ ಫೆಡರಲ್ ಸ್ಟ್ರಕ್ಚರ್ಸ್ ಅಲ್ಲಿ ಯಾರು Federal ಯಾವ್ದು ಸಲಾಂ structure ಅಲ್ಲಿ ಹೊಡಿಬೇಕಾಗಿಲ್ಲ, ಯಾರು ಸಲಾಂ ಹೊಡಿಬೇಕು? ಅವರವರ ರಾಜ್ಯದ ಪಾಲುಗಳನ್ನ ಯಾವ್ಯಾವ ರಾಜ್ಯ ಅದು ಇರ್ರೆಸ್ಪೆಕ್ಟಿವ್ ಆಫ್ ಏನು ಬಿಜೆಪಿ ಇಲ್ದೇ ಇರೋ ಇದಕ್ಕೆ ತಮಿಳ್ನಾಡು ಅವ್ರು ಮಾಡ್ತೀರಿ ನೀವು? ಸರ್ ಉತ್ತರ ಪ್ರದೇಶಕ್ಕೆ ತಮಿಳ್ನಾಡು ಎಷ್ಟು ಕೊಟ್ಟಿದ್ದಾರೆ, ಮಾಡ್ತೀರಿ ಇವತ್ತು ನೀವು? ತೆಲಂಗಾಣಕ್ಕೆ ಎಷ್ಟು UP ಕೊಡ್ತಾ ಇದ್ದಾರೆ? ಆರ್ಥಿಕ ತಾವು ಪರಿಸ್ಥಿತಿ- ಒಂದ್ ನಿಮಿಷ. FKCC ಮೆಂಬರ್ ಇದ್ದೀರಾ ಆನ್ ಸರ್, ವಾಟ್ ಅವ್ರು- ಬೇಸಿಸ್ ನಲ್ಲಿ ಅದು What ಸಿಗುತ್ತೆ? basis ಕರೆಕ್ಟ್ ಅಂತಂದ್ರೆ ಅಂತ ರಾಜ್ಯದ ಖಂಡಿತ economy ಖಂಡಿತ ಇಲ್ಲ. 50,000 ಕೋಟಿ ನಾಯ್ಡುಗೆ ಅಲ್ಲಲ್ಲ, ವಾದ- He has got ನಾಯ್ಡುಗೆ. all the rights because ಹೂಡಿಕೆ ಎಲ್ಲ ನೀವು ಹೂಡಿಕೆ ಮತ್ತು ಆರ್ಥಿಕವಾಗಿ ನೀವು ಅತಿ ಹೆಚ್ಚು ಶಕ್ತಿಯನ್ನ ಬೇರೆ ರಾಜ್ಯಗಳಿಗೆ ತುಂಬಿದಾಗ MSME ಸೆಕ್ಟರು ಉದ್ಯೋಗದಾತರ್ರಿ ಅವರು. You should also tell what is the ease of business doing here in Karnataka ಅಂತ ಅದು ಹೇಳ್ಬೇಕಾಗತ್ತಲ್ಲ ಮೇಡಮ್. Why it is stopping ಅಂತ ಹೇಳ್ಬೇಕಾಗತ್ತಲ್ಲ. Why it is delayed ಅಂತ ಹೇಳ್ಬೇಕಾಗತ್ತಲ್ಲ. ಆರ್ಥಿಕ ಪರಿಸ್ಥಿತಿ ಸರ್, ಯುಪಿಯ ಆರ್ಥಿಕ ಪರಿಸ್ಥಿತಿ ಇವತ್ತು ಟ್ರ್ಯಾಕ್ಗೆ ಬರೋಕ್ಕೆ ಕಾರಣ ಏನು ಹೇಳಿ? ಕರ್ನಾಟಕ ಒಂದ್ ನಿಮಿಷ, ಯಾಕೆ ಹೇಳಿ? ಅನುದಾನಗಳನ್ನ ಹಂಗೆ ಪುಷ್ ಮಾಡ್ತಾ ಇದ್ದಾರೆ, ಹೂಡಿಕೆಗಳನ್ನ ಹಂಗೆ ಪುಷ್ ಮಾಡ್ತಾ ಇದ್ದಾರೆ. ಮೋದಿ ಅವರ ಸರ್ಕಾರ UP ಗವರ್ನಮೆಂಟ್ಗೆ ತುಂಬ್ತಾ ಇರುವಂತ ಆರ್ಥಿಕ ಶಕ್ತಿ ಇವತ್ತದು ನಂಬರ್ 3 ಪೊಸಿಷನ್ಗೆ ಬಂದಿದೆ. ಅದೇ ರೀತಿ ಕರ್ನಾಟಕ ಅತಿ ಹೆಚ್ಚು ನಿಮ್ಮ GSTಗೆ ನೀವೇನು ಖರ್ಚು ಮಾಡ್ತಾ ಇದ್ರಿ ಕೇಂದ್ರ ಸರ್ಕಾರ ಹಣ, ಅದಕ್ಕೆ ಅತಿ ಹೆಚ್ಚು ಪಾಲು ಕೊಡ್ತಾ ಇದ್ದೀವ್ರಿ ನಾವು ಮಾತಾಡಲ್ಲ ಅನ್ನೋ ಕಾರಣಕ್ಕೆ ನಮ್ಮ ಬಗ್ಬಡಿಯೋದಲ್ಲ, ಮಾತಾಡೋದೇ ತಪ್ಪು ಅನ್ನೋ ರೀತಿಯಲ್ಲಿ ಮಾತಾಡಿಬಿಟ್ರೆ ಇದು ನೀವೇನು ಭಿಕ್ಷೆ ಕೊಡ್ತಾ ಇಲ್ಲ. ಬಟ್ ಅದೊಂದೇ ಕಾರಣ ಅಲ್ಲ ರಾಜ್ಯದ ಈ ಒಂದು ಆರ್ಥಿಕ ಪರಿಸ್ಥಿತಿಗೆ ನಾನು ಹೇಳೋದು. ಸೊ ಎರಡನ್ನೂ ಬ್ಯಾಲೆನ್ಸ್ ಮಾಡಿ ಮಾತಾಡಬೇಕಾಗುತ್ತೆ. ಇದರಲ್ಲಿ ಪಕ್ಷ ಅಲ್ಲ, ಇದರಲ್ಲಿ ರಾಜ್ಯದ ಹಿತಾಸಕ್ತಿ ಮತ್ತು ರಾಜ್ಯದ ಅಭಿವೃದ್ಧಿ. ಈಗ ಇವರು ಪದೇ ಪದೇ ನಿಮ್ಮ ಮೇಲೆ ಬಟ್ ಮಾಡಿ ತೋರಿಸ್ತಾ ಇದ್ದಾರೆ ಅಂದಮೇಲೆ ಬನ್ರಿ ಒನ್ಸ್ ಫಾರ್ ಆಲ್ ಇದನ್ನ ಇದು ಮಾಡೋಣ ಅಂತ.